ರಾಮಚಂದ್ರ ಈಶ್ವರ್ ನೋಡ್ರಿ, ಅವತ್ತು ನೀವು ಹೋರಾಟ ಮಾಡಿದ್ದಕ್ಕೆ ಇವತ್ತು 22ನೇ ತಾರೀಕು ಒಂದು ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ. ನಿಮ್ಮಂತವ್ರ ಹೋರಾಟದಿಂದನೇ ಆಗಿದೆ, ಇದರಿಂದ ಆಗಿದೆ. ಹಾಗಾಗಿ ನನಗೆ ಸ್ವಲ್ಪ ಬಿಸ್ತೇನೆ. ಸೊ ಹೀಗಾಗಿ ಈಗ ನೀವು ಹೀರೋ ಆದ್ರು ನೋಡಿ. ಕಾಲ ಕೂಡ್ಬಿಡ್ರಿ ಸರ್. ಏನು ಗೊತ್ತಲ್ರಿ ಸರ್, ನೀವು ಒಟ್ಟ ಗೊತ್ತಲ್ರಿ. 30 ವರ್ಷ ಆಯ್ತು. ಸಾಕಿ ಒಳಗೆ ಹಾಕಿದ್ರಿ. ಹೌದಾ? ಹೌದ್ರಿ. ಠಾಣೆಗೆ 6 ತಿಂಗಳು ನಾ ಜೀನ್ಸ್ ಅನುಭವ ಬಂದಿಲ್ರಿ. ಆ ನಂತರ ಬಿಡುಗಡೆ ಆದ್ಮೇಲೆ BP ಅಂತ ಕಣ್ಣಿನ ಆಪರೇಷನ್ ಆಗಿತ್ತು. 3-4 ತಿಂಗಳು ಆಯ್ತು. ಕಣ್ಣಿನ ಆಪರೇಷನ್ ಒಳಗೆ ಮತ್ತೆ ಅಂತ ಮಾಡ್ತವ್ರಿ ಅನ್ನೋದು ಜೀಪ್ ತಗೊಂಡ ಜೀಪ್ ಎಲ್ಲ ದುಂಟೇಸ್ ಮಾಡ್ಬಿಡುತ್ತೆ. ನೀವು ಮುಕ್ತರಾಗ್ಬಿಡ್ಬೇಕು. ಆಯ್ತು ಸರ್. ಈ ಮಕ್ಕಳ ಎಷ್ಟು ನಿಮಗೆ? ನಾವು ಒಂದು 2 ಗಂಟು 2 ಹೆಣ್ಣು. ನೀವು ಮೊಮ್ಮಗನೇ? ಹಿರಿ ಮೊಮ್ಮಗಾರಿ ಏನ ಕುತಂತ್ರ. ಕಾಂಗ್ರೆಸ್ ಕುತಂತ್ರ ಇದು ಮತ್ತೇನಿಲ್ರಿ. ಈ ಹಳೆ ಕೆಲಸ ಆಗ್ಬಾರ್ದು, ಹೋಗಬಾರ್ದು, ಓಡಿ ಹೋಗ್ಬೇಕು. ಯಾವ್ದು ಆಚರಣೆ ಮಾಡಬಾರ್ದು ಅನ್ನುವಂಥದ್ದು ಒಂದು ದ್ವೇಷ ಇದೆ. ಈಗ ನೋಡ್ರಿ, ಆನಂದ ಆಗೈತೆ ನನಗೆ. ಎಷ್ಟೋ ಮಂದಿ ಒಂದು ಇತಿಹಾಸ ಆಗಬೇಕು. ಈಗ ನಿಜವಾದ ಹೀರೋಗಳು ನೀವು. ಈಗ ಬೆಳಕಿಗೆ ಬಂತು, ಜನರಿಗೂ ಗೊತ್ತಾಯ್ತು ಅಂತ. ಅವಾಗ ಹೋರಾಟ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಲಾಠಿ ಎಡ್ತಿದ್ದೆ ಅಂತ ಗೊತ್ತಾಯ್ತು. ಕೇಸ್ ಹಾಕೊಂಡಿದ್ದಾರೆ. ಇವು ಲಾಠಿ ಹೊಡೆದಿದ್ದು ಮತ್ತೆ ಇಲ್ಲಿ ಬೆನ್ನಾಗ ಒಂದು ದೊಡ್ಡ ವಾಳ ಆಗಿರ್ತಾರೆ. ಹೊಡೆದು ಹೊಡೆದ್ಗಳು ಪೂರಾ ಹೋಗಿ ಮತ್ತೆ ಫೋಟೋಗಳು ಇದಾವೆ. ಇಲ್ರಿ, ಅದು ಎಲ್ಲ ತೆಗಿರೋನೆಲ್ಲ. ಈಗ ಅದು ಬಹಳ ಇಂಪಾರ್ಟೆಂಟ್. ಎಲ್ಲ ಭಾರ ಮಾಡೋರು 4 ಮಂದಿ ಯಾವ ಸಂಡಾಸ ಎಲ್ಲ ಬಾತ್ರೂಮ್ ಇರ್ರಿ. ಒಂದು ಸಣ್ಣ ಕುಂಡಿ ಇರಬೇಕು. ಅದ್ರಾಗ ಬಂದ್ರೆ ಅದ್ರಾಗ ಕುಂದ್ರು, ಅದ್ರಾಗ ಮತ್ತೆ ರಾತ್ರಿ ಏನ್ರಿ ಬೇಕಂದ್ರೆ ಕೇಳಿದ್ರೆ ಹೊಡೆದ್ಕೊಡ್ಬೇಕು. ನಾನು ಮುಂದೆ ಇವ್ರು ಅಂದ್ರಿ ನಮ್ಮ ಸೊಸಿ, ದೊಡ್ಡ ಸೊಸಿ. ಇವ್ ನಮ್ಮ ಸಣ್ಣ ಮಗಳಿ ಸಣ್ಣ ಮಗಳು, ದೊಡ್ಡ ಮಗಳ, ದೊಡ್ಡ ಮಗಳು ಇಲ್ಲೇ ಅದ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಷ್ಟು ವಯಸ್ಸು ಇವಳಿಗೆ? ಈಗ 1 ವರ್ಷದಲ್ಲೇ ಕರ್ತವ್ಯ. ಇವ್ರಿಗೆ ಒಂದು ಹಾಕ್ಬಿಡೋಣ, ಇಬ್ಬರಿಗೂ ಹಾಕಿಲ್ಲ. ನಿಮ್ಮಿಂದ ಆಯ್ತಿದೆಲ್ಲ ದೇವಸ್ಥಾನ. ಅಷ್ಟು ಸುಲಭ 500 ವರ್ಷದಿಂದ ಯುದ್ಧಗಳಾಗಿದಾವ್ರಿ. 70 ಯುದ್ಧಗಳು, 3 ಲಕ್ಷ ಬಲಿದಾನ. ಮತ್ತು ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಮತ್ತೆ ಜೈಲು, ಕೇಸು, ಹೊಡೆದಾಟ. ನಿಮ್ಮಂತವ್ರು ಹೋರಾಟ ಮಾಡಿ